ನಾವು ಈಗ JP ನಗರ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಿದ್ವಿ. ಆಗ ಇಲ್ಲಿ ಕೆಲವು ನಾಸ್ತಿಕ ಭೂತಿಗಳು ಮತ್ತು ಹಿಂದೂ ಧರ್ಮವನ್ನು ನೋಡಿ ಉರ್ಕೊಳ್ತಕ್ಕಂಥದ್ದು ಅಂಥ ಜನರಿಂದ ಬಂದು ಇಲ್ಲಿ ಕೆಲವೊಮ್ಮೆ ಮಾತಿನ ಚಕಮಕಿ ಆಯಿತು. ವಿಚಾರ ಏನು ಅಂತ ಹೇಳಿದ್ರೆ, ನಾವಿಲ್ಲಿ ಹಾಡು ಭಜನೆ ಮತ್ತು ಮಂತ್ರಘೋಷಕ್ಕಾಗಿ ಮೈಕ್ ಸ್ಪೀಕರನ್ನು ಹಾಕಿದ್ವಿ. ಅದಿನ್ನೂ ಫಿಟ್ ಆಗ್ತಿತ್ತು, ಚೆಕ್ ಲೆವೆಲಲ್ಲಿತ್ತು. ಅಂದರೆ ಇನ್ನು ನಾವೇನು ಅದರಲ್ಲಿ ಹಾಡಾಗಿರ್ಬೋದು ಅಥವಾ ವೇದ ಮಂತ್ರ ಆಗಿರ್ಬೋದು ಏನನ್ನೂ ಹೇಳಿರಲಿಲ್ಲ. ಆ ಮೈಕ್ ಹಾಕ್ತಕ್ಕಂಥವ್ರು ಎಲೆಕ್ಟ್ರಿಷಿಯನ್ ಅದನ್ನು ಚೆಕ್ ಮಾಡ್ತಿದ್ರು. ಆಗಲೇ ಕೆಲವೊಂದು ಜನ ಬಂದು ಇಲ್ಲಿ ಗಲಾಟೆ ಮಾಡ್ತಕ್ಕಂಥದ್ದನ್ನು ಮಾಡೋದಕ್ಕೆ ಬಂದರು. ಆಗ ನಾವು ಹಿಂದೂ ಸಂಘಟನೆಗಳಿಗೆ ಮತ್ತು ನಮ್ಮ ಪುನೀತ್ ಕೆರೆಹಳ್ಳಿಯವರಿಗೆ ಫೋನ್ ಮಾಡಿದಾಗ ಅವ್ರು ಬಂದು ಇಲ್ಲಿ ನಿಂತು ಕಾರ್ಯಕ್ರಮ ಆಗೋವರೆಗೂ ಕೂಡ, ಅಂದರೆ ಇದುವರೆಗೂ ಕೂಡ ಅವರು ನಿಂತು ನಮಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡೋದಕ್ಕೋಸ್ಕರ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವರಲ್ಲೂ ಪ್ರಾರ್ಥನೆಯನ್ನು ಮಾಡ್ತೀನಿ, ಹಿಂದೂ ಸಂಘಟನೆಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ರೀತಿ ಎಲ್ಲೇ ಹಿಂದೂ ದೇವಸ್ಥಾನಗಳಲ್ಲಿ ಅಥವಾ ಹಿಂದೂ ಧಾರ್ಮಿಕ ಕಾರ್ಯಗಳು ನಡಿಬೇಕಾದ್ರೆ ಈ ರೀತಿ ಅಡಚಣೆಯನ್ನುಂಟು ಮಾಡ್ತಕ್ಕಂಥವರಿಗೆ ಇವರ ಸಹಕಾರ ಬಹು ಮುಖ್ಯವಾಗಿರುತ್ತೆ. ಇವರು ಇದೇ ರೀತಿ ಸಹಕಾರ ಕೊಡಬೇಕು. ನಾನು ಅನಂತ ಧನ್ಯವಾದಗಳನ್ನು ಅವರಿಗೆ ಮತ್ತು ಹಿಂದೂ ಸಂಘಟನೆಗಳಿಗೆ ಹೇಳ್ತೀನಿ. ಅದೇ ಇಲ್ಲಿ ಉಮಾಮಹೇಶ್ವರ ಲೇಔಟ್ ಅಂತ ಇದು ತುಂಬ ಒಂದು 30ರಿಂದ 40 ವರ್ಷ ಹಳೆ ದೇವಸ್ಥಾನ. ಹಾಗಾಗಿ ಇಲ್ಲಿ ನಾವು ಲಕ್ಷ ದೀಪೋತ್ಸವ ಪ್ರತಿ ವರ್ಷ ಮಹಾಶಿವರಾತ್ರಿ ಮತ್ತು ಕಾರ್ತಿಕ ದೀಪೋತ್ಸವದಲ್ಲಿ ಇಲ್ಲಿ ಕೊನೆ ಸೋಮವಾರ ಆಗದೇ ಇರೋದಕ್ಕೆ ಈಗ ಮಾಡ್ತಾ ಇದ್ದೇವೆ. ಹಾಗಾಗಿ ಲಕ್ಷ ದೀಪೋತ್ಸವ ನಡಿಬೇಕಾದ್ರೆ ಎಲ್ಲ ವ್ಯವಸ್ಥೆಗಳು ಕೂಡ ಚೆನ್ನಾಗಿತ್ತು, ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ವು. ಒಬ್ಬ ವ್ಯಕ್ತಿ ಬಂದು ಮೈಕ್ ಹಾಕಬೇಡಿ, ನಿಮ್ಮ ಜಾಗಂಟೆ ಶಬ್ದಗಳೇ ಕೇಳೋಕೆ ನಮಗೆ ಆಗೋದಿಲ್ಲ, ಇದನ್ನು ಸ್ಪೀಕರ್ ಹಚ್ಚಿ ನಮಗೆ ತೊಂದರೆ ಮಾಡಬೇಡಿ, ಇದನ್ನು ವಾರ್ನ್ ಅಂದ್ಕೊಳ್ಳಿ ಅಂತ ನಮಗೆ ವಾರ್ನ್ ಮಾಡಿ ಹೋದರು. ಹಾಗಾಗಿ ಇಲ್ಲಿ ಸಮಸ್ಯೆ ಆಗಿರೋದಕ್ಕೆ ನಾವು ಪುನೀತ್ ಅಣ್ಣ ಅವರಿಗೆ ಫೋನ್ ಮಾಡಿ ಸ್ವಲ್ಪ ಸಮಸ್ಯೆ ತಿಳಿಸಿದೆವು. ತಕ್ಷಣವೇ ಬಂದರು. ನಮಗೆ ಒಂಚೂರು ಅವರು ಬಂದು ಮಾತಾಡಿದಾಗ ನಮಗೆ ಗಾಬರಿ ಇತ್ತು. ಯಾಕಂದರೆ ಈ ಥರ ಮತ್ತೆ ಗಲಾಟೆ ಮಾಡಬಾರ್ದು ಅಂತ. ಯಾಕಂದರೆ ಹಿಂದೆ ಮಹಾಶಿವರಾತ್ರಿಯಲ್ಲೂ ಕೂಡ ಬಂದು ವಾಯರೆಲ್ಲ ಕಿತ್ತಾಡಿದ್ದಾರೆ, ಜೋರಾಗಿ ಒದರಾಡಿದಾರಂತೆ, ಬಂದೆಲ್ಲ ಗಲಾಟೆ ಮಾಡಿದ್ದಾರಂತೆ. ಹಾಗಾಗಿ ಸತಿ ಆಗಬಾರ್ದು ಅಂತ ನಾವು ಹಿಂದೂ ಸಂಘಟನೆಗಳಿಗೆ ನಾವು ಮುಖಾಂತರವಾಗಿ ನಾವು ಕರೆಸಿದ್ದಕ್ಕೆ ಇಷ್ಟು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಅಷ್ಟೇ, ದೇವಸ್ಥಾನ ಆಗಲಿ ಮತ್ತೆ ಯಾವುದೇ ಆಗಲಿ, ಎಂಥದ್ದೇ ಪರಿಸ್ಥಿತಿ ಇದ್ರೂ ಒಂದು ಫೋನ್ ಮಾಡಿ, ಅದೇನೇ ಇರಲಿ ನಾನು ಬಂದು ನಿಂತ್ಕೊಳ್ತೇನೆ. ಹೋರಾಟಗಳಿದ್ದಾಗ ನಿಮಗೆ ತಿಳಿಸ್ತೇನೆ, 100% ತಿಳಿಸಿ, ನಾವು ಬಂದೇ ಬರ್ತೀವಿ. ಯಾಕಂದರೆ ನಮಗೆ ಎಷ್ಟು ದಿವಸ ನಮ್ಮನ್ನು ನೇರವಾಗಿ ಭೇಟಿ ಒಂದು ಸತಿ ಇಲ್ಲಿ ನಾವು ಬನಶಂಕರಿ ಮಧ್ಯರಾತ್ರಿ ಊಟ ಮಾಡ್ತಾ ಇದ್ವಿ. ಆ ಸಮಯದಲ್ಲೂ ನಿಮ್ಗೆ ನಾನು ಸಿಕ್ಕಿದ್ದೆ. ಗಣಪತಿಯಲ್ಲೂ ಅಸ್ತವ್ಯಸ್ತ ಆಗಿತ್ತು ಹಿಂದಕ್ಕೆ. ಪೊಲೀಸರೆಲ್ಲ ಬಂದು ಗಾಬರಿ ಮಾಡಿ ನಮಗೆ ಇದು ಮಾಡಿ, ಇವರು ಫೋನ್ ಮಾಡಿ ಅದೇನೇ ಆಗಲಿ ಪರವಾಗಿಲ್ಲ ನೀವು ಮಾಡಿ ಅಂತಂದಾಗ ಅವ್ರಿಗೆ ಹೇಳಿದಾಗ ಮತ್ತೆ ಗಣಪತಿ ಚೆನ್ನಾಗಿ ನಡೀತು. ಅದಕ್ಕೆ ನಮ್ಗೆ ಕೇಳಿಸ್ಕೊಳಕ್ಕಾಗಲ್ಲ ಅಂತ ಅವರು ಮಾತಾಡಿದ್ರು ನಮಗೆ. ಈಗ ಮುಂದಿನ ದೇವಸ್ಥಾನ ನಾನು ಭಾಷೆ ಬರ್ಸ್ತೀನಿ, ನಾನು ನಿಂತರ ದಿನ ಅದು ಕೂಡ ಇದು ಪ್ರೈವೇಟ್ ಪ್ರಾಪರ್ಟಿ ಆದ್ರೂ ಹಿಂಗೆ ಮಾಡ್ತಾನೆ ಅನ್ನೋದಾದ್ರೆ ಅದನ್ನೇ ನಾನು ಹೇಳಿದೆ. ಅವ್ನು ಇನ್ನೊಂದ್ಸಲ ಇಲ್ಲಿ ಬಂದ್ರೆ ನಾವು ಇಡೀ 1000-2000 ಜನ ಕಾರ್ಯಕರ್ತರು ಅವ್ನ ಮನೆ ಮುಂದೆ ನಿಂತ್ಕೊಂಡು ಭಜನೆ ಸ್ಟಾರ್ಟ್ ಮಾಡ್ತೀವಿ. ತುಂಬ ಚೆನ್ನಾಗಿ ಮಾಡಿ, ಹಣ ಬರಲಿ, ಚೆನ್ನಾಗಿ ಅಭಿವೃದ್ಧಿ ಆಗಲಿ, ಅಭಿವೃದ್ಧಿ ಮಾಡಬೇಕು, ದೇವಸ್ಥಾನ ಅಭಿವೃದ್ಧಿ ಆಗಲಿ, ಜನ ಜಾಸ್ತಿ ಬರಲಿ, ಭಕ್ತಾದಿಗಳು ಬೆಳೀಲಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿ ಸಂಖ್ಯೆ ಜಾಸ್ತಿ ಆಗಲಿ, ದೇವಸ್ಥಾನಕ್ಕೆ ಆರ್ಥಿಕವಾಗಿ ದೇವಸ್ಥಾನ ಬೆಳೀಲಿ. 5:30ಗೆ ಮುಲ್ಲಾಕ್ ಹೋಗ್ತಾನೆ ಅಲ್ಲ. ಈಗ ಹಂಗೆ ಮಾಡೋದಾದ್ರೆ ನಾವು ಡೈಲಿ ಒಂದು ಯಾವ್ದಾದ್ರು ಒಂದು ಮೈಕ್ ಕೊಡಿಸ್ಬಿಡ್ತೀವಿ, ಹಾಕೊಂಡ್ಬಿಡಿ, ಮೈಕ್ ಕೊಡಿಸ್ಬಿಡ್ತೀವಿ ಅಂತ ಜೋರಾಗಿ ಇದನ್ನೆಲ್ಲ ಹಾಕಿ. ಇಲ್ಲ, ನೀವು ಸುಪ್ರಭಾತ ಹಾಕೊಂಡಿದ್ರೆ ಒಂದು ಮೈಕ್ ಕೊಡಿಸ್ತೀವಿ, ತುಂಬಾ ಜೋರಾಗಿ ಬೇಡ, ಸಣ್ಣದಾಗಿ ಹಾಕ್ತೀವಿ. ಅವನು ಗೊತ್ತಿಲ್ಲ, ಅವನು ಮೂಲತಃ ಕ್ರಿಶ್ಚಿಯನ್ ಕಾಲ ಕರ್ಕೊಂಡು